ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ? ಸಿದ್ದರಾಮಯ್ಯನವರು ಅರೆಸ್ಟ್ ಆಗ್ತಾರಾ? ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್, ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರೀತಿ ಸಿದ್ದರಾಮಯ್ಯನವರನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತಾ? ಯಾಕೆ ಅಂದರೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ಹಗರಣಗಳ ಮೇಲೆ ಹಗರಣಗಳು ಬೆಳಕಿಗೆ ಬರ್ತಾನೆ ಇದ್ದಾವೆ. ಇದೇ ಸಿದ್ದರಾಮಯ್ಯನವರಿಗೆ ಉರುಳಾಗಿ ಬಿಡುತ್ತಾ? ಬಿಜೆಪಿಯವರು ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಪಡೆಯೋದಕ್ಕೆ. ಹಾಗಾದ್ರೆ ಸಿದ್ದರಾಮಯ್ಯನವರ ರಾಜೀನಾಮೆ ಪಡೆಯೋದಕ್ಕೆ ಅಥವಾ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಬಿಜೆಪಿಯವರು ಕೊಡ್ತಾ ಇರುವಂತ ಕಾರಣಗಳು ಏನು? ಒಂದೊಂದೇ ಕಾರಣಗಳನ್ನ ನಾವೀಗ ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯ ರಾಜೀನಾಮೆಗೆ ಮೊದಲ ಕಾರಣ, ಬಿಜೆಪಿಯವರು ಕೊಡ್ತಾ ಇರೋ ಮೊದಲ ಕಾರಣ ಭ್ರಷ್ಟ ಸಿದ್ದರಾಮಯ್ಯ ಅಂತ ಹೇಳಿ. ಸಿದ್ದರಾಮಯ್ಯನವರು ಅಂತ ಅಂದ್ರೆ ಕ್ಲೀನ್ ಇಮೇಜ್ ಇರುವಂತ ಒಬ್ಬ ನಾಯಕ. ಯಾವತ್ತೂ ಕೂಡ ಅವರ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಪ್ರಕರಣ ಆಗಲಿ, ಇನ್ನೆಂಥದ್ದೋ ಚಿಕ್ಕ ಪುಟ್ಟ ಪ್ರಕರಣಗಳು ಯಾವತ್ತೂ ಕೂಡ ಕೇಳಿ ಬಂದಿಲ್ಲ. ಕೇಳಿ ಬಂದರೂ ಕೂಡ ಅದು ಸಾಬೀತಾಗಿಲ್ಲ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಕ್ಲೀನ್ ಇಮೇಜ್ ಇರುವಂತ ನಾಯಕ ಅಂತ ಹೇಳಿ ಕರೀತಾರೆ ಎಲ್ಲ ಕಡೆ. ಆದರೆ ಮೊದಲ ಬಾರಿಗೆ ಅವರು ಭ್ರಷ್ಟ ಅಂತ ಹೇಳಿ ಕರೆಸ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಕಾಸ್ ಮೂಡ ಹಗರಣ. ನಿಮಗೆಲ್ಲ ಗೊತ್ತಿರುವಂತೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಮೂಡ ಒಂದು ಸೈಟ್ ಹಂಚಿಕೆ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಹಗರಣ ನಡೆದಿದೆ ಇದರಲ್ಲಿ ಅಂತ ಹೇಳಿ ಬಿಜೆಪಿಯವರು ದೊಡ್ಡ ಮಟ್ಟದ ಆರೋಪವನ್ನ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಹೋರಾಟವನ್ನ ಕೂಡ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ. ಇದರ ಬಗ್ಗೆ ನಾವು ಗಮನಿಸ್ತಾ ಹೋಗೋದಾದ್ರೆ ಸಿದ್ದರಾಮಯ್ಯಗೆ ಮೊದಲ ಬಾರಿಗೆ ಭ್ರಷ್ಟ ಎಂಬ ಹಣೆಪಟ್ಟಿ. ಅನ್ಬಿಲಿವೇಬಲ್. ಇದನ್ನ ಯಾರಿಗೂ ಕೂಡ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಅಂತ ಅಂದ್ರೆ ಕ್ಲೀನ್ ಇಮೇಜ್ ಇರುವಂತ ಒಬ್ಬ ನಾಯಕ. ಅವರ ಮೇಲೆ ಇಂಥ ದೊಡ್ಡ ಮಟ್ಟದ ಆರೋಪ ಬಂದಿರೋದನ್ನ ನಾವು ನೀವು ಗಮನಿಸ್ತಾ ಇದ್ದೀವಿ. ಇದು ಪತ್ನಿ ಹೆಸರಿಗೆ ಸೈಟ್ ಕೊಟ್ಟರೂ ಕಾನೂನು ಬಾಹಿರ ಅನ್ನೋ ವಾದ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಮೂಡ ಹಗರಣ ಹೆಸರಲ್ಲೇ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದೆ. ನಾವು ನೀವು ಗಮನಿಸ್ತಾನೆ ಇದ್ದೀವಿ ಪ್ರತಿನಿತ್ಯವೂ ಕೂಡ. ಪ್ರತಿ ಹಂತದಲ್ಲೂ ಸಿದ್ದರಾಮಯ್ಯ ಅವರನ್ನೇ ಬಿಜೆಪಿ ನಾಯಕರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಹೇಳ್ತೀನಿ, ಬಿಜೆಪಿಯವರು ಸಿದ್ದರಾಮಯ್ಯನವರನ್ನ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಗರಣ ನಡೆದಿಲ್ಲ ಅಂದಾದ್ರೆ ಸಿದ್ದರಾಮಯ್ಯ ತನಿಖೆಗೆ ಕೊಟ್ಟಿದ್ದೇಕೆ? ಮೂಡಾದಲ್ಲಿ ಹಗರಣ ನಡೆದೇ ಇಲ್ಲ ಅಂತ ಅಂದ್ರೆ ಸಿದ್ದರಾಮಯ್ಯನವರು ಈ ವಿಚಾರವನ್ನ, ಈ ಪ್ರಕರಣವನ್ನ ತನಿಖೆಗೆ ಯಾಕೆ ಕೊಟ್ಟರು ಹಾಗಾದ್ರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಮೂಡ ಸೈಟ್ಗಳನ್ನ ವಾಪಸ್ ಪಡೆದಿರೋದು ಯಾಕೆ? ಸಾಕಷ್ಟು ಪ್ರಶ್ನೆಗಳಿದಾವೆ, ಅನುಮಾನಗಳಿದಾವೆ, ಕುತೂಹಲದ ಪ್ರಶ್ನೆಗಳಿದಾವೆ. ಮೂಡ ಕೊಟ್ಟಿರುವಂತ ಸೈಟ್ಗಳನ್ನ ವಾಪಸ್ ಪಡೆದುಕೊಂಡಿದ್ದು ಯಾಕೆ ಹಾಗಾದ್ರೆ? ಮೈಸೂರು ಡಿಸಿ ಸೇರಿ ಹಲವು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದಾರೆ. ವೈ? ಮೈಸೂರು ಜಿಲ್ಲಾಧಿಕಾರಿಗಳನ್ನ ಯಾಕೆ ವರ್ಗಾವಣೆ ಮಾಡಿದ್ರಿ? ಕೆಲವು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಯಾಕೆ ಡಿಸ್ಮಿಸ್ ಮಾಡಲಾಯಿತು, ವರ್ಗಾವಣೆ ಮಾಡಲಾಯಿತು ಹಾಗಾದ್ರೆ? ಸಾಕಷ್ಟು ಪ್ರಶ್ನೆಗಳಿದಾವೆ, ಅನುಮಾನಗಳು ಹುಟ್ಟಿಕೊಳ್ತಾ ಇದ್ದಾವೆ. ಬಿಜೆಪಿಯಿಂದ ಮೈಸೂರು, ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಮೈಸೂರಲ್ಲಿ ಪ್ರತಿಭಟನೆ ಆಯಿತು, ಬೆಂಗಳೂರಿನಲ್ಲಿ ಪ್ರತಿಭಟನೆ ಆಯಿತು. ನಿರಂತರವಾಗಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಬಿಜೆಪಿ ನಾಯಕರು ಮಾಡ್ತಾನೆ ಇದ್ದಾರೆ. ಆದ್ರೆ ಇಲ್ಲಿ ಕಾಂಗ್ರೆಸ್ ಮುಖ್ಯ ಟಾರ್ಗೆಟ್ ಅಲ್ಲ. ಸಿಎಂ ಸಿದ್ದರಾಮಯ್ಯನವರು ಪ್ರಮುಖವಾದಂತ ಟಾರ್ಗೆಟ್ ಆಗಿದ್ದಾರೆ ಬಿಜೆಪಿಗೆ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಮೇಲೆ ಇದುವರೆಗೂ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಒಂದೇ ಒಂದು ಬಾರಿಯೂ ಕೂಡ ಅವರ ಮೇಲೆ ಒಂದು ಹಗರಣದ ಅಥವಾ ಒಂದು ಪ್ರಕರಣ ದಾಖಲಾಗಿಲ್ಲ. ಅವರು ಕ್ಲೀನ್ ಇಮೇಜ್ ಸಿಎಂ ಅಂತ ಹೇಳಿ ಆ ಖ್ಯಾತಿಯನ್ನ ಗಳಿಸಿಕೊಂಡು ಬಂದಂತ ನಾಯಕ. ಬಿಜೆಪಿಯಲ್ಲಿ ಹಲವು ನಾಯಕರ ಮೇಲೆ ಆರೋಪಗಳಿದ್ದಾವೆ ಬೇರೆ ಬೇರೆ ಕಾರಣಗಳಿಗೆ. ಆದರೆ ಕಾಂಗ್ರೆಸ್ನಲ್ಲೂ ಕೂಡ ಹಲವು ನಾಯಕರಿಗೆ ಸಿಕ್ಕಾಪಟ್ಟೆ ಆರೋಪಗಳಿದ್ದಾವೆ, ಅವರ ಮೇಲೆ ಕೇಸ್ಗಳು ಕೂಡ ನಡೀತಾ ಇದ್ದಾವೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಯಾವುದೇ ರೀತಿಯಾದಂಥ ಆರೋಪ ಇರಲಿಲ್ಲ. ಈಗ ಮೂಡ ಹಗರಣ ಬಿಜೆಪಿಯವರಿಗೆ ಸಿಕ್ಕಿಬಿಟ್ಟಿದೆ. ಇದು ಸಿಹಿ
ಒಂದು ರೀತಿಯಾದಂಥ ಪಾಯಸ ಬಿಜೆಪಿಯವರಿಗೆ. ಹೇಗಾದರೂ ಮಾಡಿ ಭ್ರಷ್ಟ ಅನ್ನೋ ಹಣೆಪಟ್ಟಿಯನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಕಟ್ಟಿಬಿಟ್ರೆ ಅಲ್ಲಿಗೆ ಮುಗೀತು. ಸಿಎಂ ಸಿದ್ದರಾಮಯ್ಯನವರು ಕೂಡ ಎಲ್ಲ ರಾಜಕಾರಣಿಗಳ ಒಂದು ಸಾಲಿಗೆ ಸೇರಿಬಿಡ್ತಾರೆ. ಇದೇ ಬಿಜೆಪಿಯವರಿಗೆ ಬೇಕಾಗಿರೋದು. ಹಾಗಾಗಿನೇ ಬಿಜೆಪಿಯವರು ನೇರವಾಗಿ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರನ್ನ ಬಿಡ್ತಾನೆ ಇಲ್ಲ. ಈ ಒಂದು ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವರನ್ನ ಸಿಕ್ಕಾಕ್ಸಿ ಅವರನ್ನ ರಾಜೀನಾಮೆ ಪಡಿಬೇಕು, ಜೊತೆಗೆ ಅವರನ್ನ ಅರೆಸ್ಟ್ ಮಾಡಬೇಕು. ರಾಜೀನಾಮೆ ಕೊಟ್ಟು ಬಿಟ್ರೆ ಅಲ್ಲಿಗೆ ಮುಗೀತು. ಸಿದ್ದರಾಮಯ್ಯವರು ಕೂಡ ನಾನೀಗಾಗಲೇ ಹೇಳಿದಾಗೆ ಎಲ್ಲ ಭ್ರಷ್ಟ ರಾಜಕಾರಣಿಗಳ ಸಾಲಿನಲ್ಲಿ ನಿಲ್ತಾರೆ. ಎಲ್ಲ ಆರೋಪಿತ ರಾಜಕಾರಣಿಗಳ ಸಾಲಿನಲ್ಲಿ ನಿಲ್ತಾರೆ. ಕ್ಲೀನ್ ಇಮೇಜ್ ಸಿಎಂ ಅಥವಾ ಕ್ಲೀನ್ ಇಮೇಜ್ ನಾಯಕ ಅನ್ನೋ ಹಣೆಪಟ್ಟಿ ಹೋಗುತ್ತೆ. ಆ ಒಂದು ಖ್ಯಾತಿ ಸಿದ್ದರಾಮಯ್ಯನವರಿಂದ ದೂರ ಆಗಿ ಹೋಗ್ಬಿಡುತ್ತೆ. ಜನರ ಮನಸ್ಸಿನಲ್ಲಿ ಏನು ಬರುತ್ತೆ, ಸಿದ್ದರಾಮಯ್ಯನವರನ್ನ ಬಹಳ ಒಳ್ಳೆಯ ನಾಯಕ ಅನ್ಕೊಂಡಿದ್ವಿ, ಆದ್ರೆ ಸಿದ್ದರಾಮಯ್ಯನವರು ಕೂಡ ಎಲ್ಲ ರಾಜಕಾರಣಿಗಳಂತೆ ಅಂತ ಹೇಳಿ ಜನರ ಮನಸ್ಸಿನಲ್ಲಿ ಬಂದ್ಬಿಡುತ್ತೆ. ಅಲ್ಲಿಗೆ ಮುಗೀತು ಸಿದ್ದರಾಮಯ್ಯನವರ ಕತೆ. ಹಾಗಾಗಿನೇ ಬಿಜೆಪಿಯವರು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದ್ದಾರೆ. ಸದನವೂ ಕೂಡ ಶುರುವಾಗುತ್ತೆ ಇನ್ನೇನು. ಸದನದಲ್ಲೂ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ಮುಜುಗರ ತಂದಿಡೋದಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಬಹಳಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಿಜೆಪಿಯವರು. ಹಾಗಾಗಿನೇ ಇದರಿಂದ ಹೇಗೆ ತಪ್ಪಿಸಿಕೊಳ್ಬೇಕು, ಈ ಮುಜುಗರಿಂದ ಹೇಗೆ ತಪ್ಪಿಸಿಕೊಳ್ಬೇಕು ಅಂತ ಹೇಳಿ ಕಾಂಗ್ರೆಸ್ನವರು ಕೂಡ ಬಹಳಷ್ಟು ರಣತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಮಾತ್ರ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಇದು ನ್ಯಾಯಯುತವಾಗಿ ನಮಗೆ ಸೈಟ್ ಹಂಚಿಕೆ ಮಾಡಿದ್ದಾರೆ, ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ ಬಿಜೆಪಿಯವರು ಅಂತ ಹೇಳಿ ಬಿಜೆಪಿಯವರ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಹರಿಹಾಯ್ತಾ ಇರುವುದು ಕೂಡ ನಾವು ಗಮನಿಸ್ತಾನೆ ಇದ್ದೀವಿ. ಆದ್ರೆ ಬಿಜೆಪಿಯವರಿಗೆ ಇದು ನಾನು ಈಗಾಗಲೇ ಹೇಳಿದ ಹಾಗೆ ಪಾಯಸ ಸಿಕ್ಕಂತ ಆಗ್ಬಿಟ್ಟಿದೆ. ಸಿಹಿ, ಸಿಕ್ಕಾಪಟ್ಟೆ ಸ್ವೀಟ್ ಇರುವಂತ ಸಿಹಿ, ಅದನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಬಿಜೆಪಿಯವರು. ಇದನ್ನ ಇಟ್ಕೊಂಡೇ ಸಿದ್ದರಾಮಯ್ಯನವರ ತಲೆದಂಡ ಆಗಬೇಕು ಅಥವಾ ರಾಜೀನಾಮೆಯನ್ನ ಕೊಡಬೇಕು, ಇಲ್ಲ ಸಿದ್ದರಾಮಯ್ಯನವರನ್ನ ಅರೆಸ್ಟ್ ಮಾಡಿಸಿಬಿಟ್ರೆ ಸಿದ್ದರಾಮಯ್ಯನವರ ಇಮೇಜ್ ಕೆಳಗಡೆ ಹೋಗ್ಬಿಡುತ್ತೆ, ಡ್ಯಾಮೇಜ್ ಆಗ್ಬಿಡುತ್ತೆ. ಡ್ಯಾಮೇಜ್ ಮಾಡೋದೇ ಬಿಜೆಪಿಯವರ ಗುರಿ. ಹಾಗಾಗಿನೇ ಭ್ರಷ್ಟ ಸಿದ್ದರಾಮಯ್ಯ ಅನ್ನೋ ಹಣೆ ಪಟ್ಟಿಯನ್ನ ಕಟ್ಟೋದಕ್ಕೆ ಬಿಜೆಪಿಯವರು ಪ್ಲಾನ್ ಮಾಡ್ತಾ ಇದ್ದಾರೆ. ಇದು ಬಿಜೆಪಿಯವರ ಮೊದಲ ಪ್ಲಾನ್. ಅಂದ್ರೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಮತ್ತು ಅಥವಾ ಅರೆಸ್ಟ್ ಆಗೋದಕ್ಕೆ ಮಾಡಿಕೊಂಡಿರುವಂತ ಮೊದಲ ಕಾರಣ ಮತ್ತು ಮೊದಲ ಪ್ಲಾನ್ ಅಂತ ನಾವೀಗ ಹೇಳಬಹುದು. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಕಾರಣ ನಂಬರ್ 2, ಬಿಜೆಪಿಯವರ ಕಾರಣ ನಂಬರ್ 2, ವಾಲ್ಮೀಕಿ ನಿಗಮದ ಹಗರಣ. ಈ ಹಗರಣದಲ್ಲಿ ಮಾಜಿ ಸಚಿವ ಅರೆಸ್ಟ್ ಆಗಿದ್ದಾರೆ, ನಾಗೇಂದ್ರ. ಈ ವಿಚಾರ ಸಿದ್ದರಾಮಯ್ಯನವರಿಗೆ ಸಿಕ್ಕಾಪಟ್ಟೆ ಮುಜುಗರ ತಂದಿದೆ. ಒಂದು ಮೂಢ ಹಗರಣ ಆದರೆ ಮತ್ತೊಂದು ಪ್ರಕರಣ, ಮತ್ತೊಂದು ದೊಡ್ಡ ಮಟ್ಟದ ಹಗರಣ, ರಾಜ್ಯ ಸರ್ಕಾರದ ಬುಡವನ್ನೇ ಅಲ್ಲಾಡಿಸ್ತಾ ಇರುವಂತಹ ಹಗರಣ, ಅದು ವಾಲ್ಮೀಕಿ ನಿಗಮ ಹಗರಣ. ಸಿದ್ದರಾಮಯ್ಯನವರಿಗೆ ಏನಪ್ಪ ಹಿಂಗಾಗ್ತಾ ಇದೆಯಲ್ಲ ಅಂತ ಹೇಳಿ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಪ್ರತಿನಿತ್ಯವೂ ಕೂಡ ಬಿಜೆಪಿಯವರು ಹೋರಾಟದ ಮೇಲೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಶತಾಯ ಗತಾಯ ಈ ಎಲ್ಲ ಪ್ರಕರಣಗಳನ್ನ ಇಟ್ಕೊಂಡು, ಈ ಎಲ್ಲ ಹಗರಣಗಳನ್ನ ಇಟ್ಕೊಂಡು ಸಿದ್ದರಾಮಯ್ಯನವರನ್ನ ಕೆಳಗಡೆ ಇಳಿಸಬೇಕು, ಅವರ ಇಮೇಜ್ಗೆ ಡ್ಯಾಮೇಜ್ ಮಾಡಬೇಕು. ಇದು ಬಿಜೆಪಿಯವರ ಟಾರ್ಗೆಟ್, ಗುರಿ. ಹಾಗಾಗಿನೇ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದಕ್ಕೆ ಮತ್ತೊಂದು ಸಿಹಿ ಅಥವಾ ಪಾಯಸ ಸಿಕ್ಕಿಬಿಟ್ಟಿದೆ ಬಿಜೆಪಿಯವರಿಗೆ, ವಾಲ್ಮೀಕಿ ನಿಗಮ ಹಗರಣ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಎಂಟ್ರಿ ಆಗಿದ್ದಾವೆ. ಇವು ಎಂಟ್ರಿ ಆಗಿಬಿಟ್ರೆ ಮುಗೀತು ಅಲ್ಲಿಗೆ ಕತೆ. ಯಾರೇ ಆರೋಪಿಗಳಾದರೂ ಕೂಡ ಅವರನ್ನ ಬಿಡೋದಿಲ್ಲ, ಅರೆಸ್ಟ್ ಮಾಡಲಾಗುತ್ತೆ, ನ್ಯಾಯಾಂಗ ಬಂಧನದಲ್ಲಿಡಲಾಗುತ್ತೆ, ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಸತ್ಯಾಸತ್ಯತೆ ತಿಳಿಯುವವರೆಗೂ ಕೂಡ ಇಡಿ ಅಧಿಕಾರಿಗಳು ಸಿಬಿಐನವರು ಬಿಡೋದಿಲ್ಲ. ಮಂತ್ರಿ ಸ್ಥಾನಕ್ಕೆ ನಾಗೇಂದ್ರ ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾಗಿದೆ. ನಾನು ಈಗಾಗಲೇ ಹೇಳಿದ ಹಾಗೆ ಅರೆಸ್ಟ್ ಕೂಡ ಮಾಡಾಯಿತು. ಅವರ ಮನೆ ಮೇಲೆ ಕೂಡ ದಾಳಿಯನ್ನ ನಡೆಸಿದ್ರು. ಅವರ ಸಂಬಂಧಪಟ್ಟ ದಾಖಲಾತಿಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾಯಿತು. ಎಲ್ಲ ಗೊತ್ತಾದ ನಂತರ, ಮಾಹಿತಿ ಪಡೆದ ನಂತರ ನಾಗೇಂದ್ರ ಅವರನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ವಾಲ್ಮೀಕಿ ಹಗರಣದಲ್ಲಿ ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಒಂದು ತಲೆ ಈಗಾಗಲೇ ಉರುಳು ಹೋಗಿದೆ, ಒಂದು ತಲೆದಂಡ ಆಗಿದೆ ನಾಗೇಂದ್ರ. ಮತ್ತೊಂದು ಅಧ್ಯಕ್ಷ ಶಾಸಕ ಯಾರು, ಬಸನಗೌಡ ದದ್ದಲ್,
ಗಾಢ 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 ಅಂತ ನಡಗ್ತಾ ಇದ್ದಾರೆ ಬಸನಗೌಡ ದದ್ದಲ್. ಬಿಕಾಸ್ ನಾಗೇಂದ್ರ ಅವರನ್ನೇ ಬಿಟ್ಟಿಲ್ಲ, ನನ್ನ ಬಿಟ್ಟು ಬಿಡ್ತಾರಾ ಇವರು ಅನ್ನೋದು ಭಯ ಶುರುವಾಗಿದೆ. ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಸಾಹೇಬರು, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಅರೆಸ್ಟ್ ಮಾಡ್ತಾರೆ, ಎಲ್ಲೇ ಹೋದರೂ ಕೂಡ, ಎಲ್ಲೇ ತಲೆ ಮರೆಸ್ಕೊಂಡ್ರು ಕೂಡ ಅವರನ್ನ ಬಿಡುವ ಪ್ರಶ್ನೆಯೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇಡಿ CBI ಎಂಟ್ರಿ ಆಗಿದ್ದಾವೆ, ಹಾಗಾಗಿ ಅವರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ವಾಲ್ಮೀಕಿ ಹಗರಣದಲ್ಲಿ ಹಲವು ಅಧಿಕಾರಿಗಳನ್ನ ಈಗಾಗಲೇ ಬಂಧನ ಮಾಡಲಾಗಿದೆ. ಒಬ್ಬೊಬ್ಬರ ಬಾಯಿಯಿಂದಲೂ ಕೂಡ ಸತ್ಯವನ್ನ ಕಕ್ಕಿಸ್ತಾ ಇದ್ದಾರೆ ಅಧಿಕಾರಿಗಳು. ಸುಳ್ಳು ಹೇಳಿದ್ರೆ ಬಿಡೋದೇ ಇಲ್ಲ ನಿಮ್ಮನ್ನ ಅಂತ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರ ಬಾಯಿಂದಲೂ ಸತ್ಯ ಬರ್ತಾ ಇದೆ. ಹಾಗಾಗಿನೇ ಕಾಂಗ್ರೆಸ್ ನಾಯಕರು ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಈಗ ಅದರಲ್ಲೂ ಸಿದ್ದರಾಮಯ್ಯನವರು ಫುಲ್ ಸೈಲೆಂಟ್ ಆಗೋಗ್ಬಿಟ್ಟಿದ್ದಾರೆ ಪಾಪ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರ ಅನ್ನೋ ಹಣೆಪಟ್ಟಿ. ಸಿದ್ದರಾಮಯ್ಯನವರು ಕಳೆದ ಬಾರಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು, ಸರ್ಕಾರವನ್ನ ನಡೆಸ್ಕೊಂಡು ಹೋದ್ರು. ಸುಭದ್ರ ಸರ್ಕಾರ, ಯಾವುದೇ ರೀತಿಯಾದಂಥ ಗಲಾಟೆಗಳಾಗಿರಲಿಲ್ಲ. ಇಂಥ ದೊಡ್ಡ ದೊಡ್ಡ ಹಗರಣಗಳು ನಡೆದಿರಬಹುದು, ಬೆಳಕಿಗೆ ಬಂದಿರಲಿಲ್ಲ. ಆದರೆ ಈ ಹಗರಣಗಳಿದಾವಲ್ಲ, ಈ ಹಗರಣಗಳಿಂದ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿ ಹಣೆಪಟ್ಟಿಯನ್ನ ಕಟ್ಕೊಂಡಂತಾಗಿದೆ. ಪ್ರತಿನಿತ್ಯ ಬೆಳಗಾದ್ರೆ ಸಾಕು ಇಂಥದ್ದೇ ಹಗರಣಗಳು. ಈಗ ಮತ್ತೊಂದು ಬಂದಿದೆ, ಪ್ರವಾಸೋದ್ಯಮ ಇಲಾಖೆಯಲ್ಲಿ ಹಗರಣ ನಡೆದಿದೆ ಅಂತ ಹೇಳಿ. ಹಾಗಾಗಿನೇ ಭ್ರಷ್ಟ ಸರ್ಕಾರ ಅನ್ನೋ ಹಣೆಪಟ್ಟಿಗೆ ಇಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಸಾಕ್ಷಿಯಾಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ ತಂದಿದೆ ವಾಲ್ಮೀಕಿ ಹಗರಣ. ಈ ಹಗರಣದಲ್ಲಿ ಓರ್ವ ಅಧಿಕಾರಿ ಚಂದ್ರಶೇಖರನ್ ಅನ್ನೋ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗ್ತಾರೆ ಪಾಪ. ಎಷ್ಟೋ ಪುಟಗಳ ಒಂದು ಡೆತ್ ನೋಟ್ ಬರೆದಿಡ್ತಾರೆ, ಒಬ್ಬೊಬ್ಬರ ಹೆಸರನ್ನು ಕೂಡ ಬರೆದಿಡ್ತಾರೆ, ಈ ಹಗರಣದಲ್ಲಿ ಯಾರ್ಯಾರಿದ್ದಾರೆ ಈ ಅಕ್ರಮದಲ್ಲಿ ಅಂತ ಹೇಳಿ. ಹಾಗೇನೆ ಸಂಬಂಧಪಟ್ಟ ಆ ಅಕ್ರಮದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ತಲೆದಂಡ ಆಗಿದೆ, ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಆ ಇಲಾಖೆಯ ಮಾಜಿ ಸಚಿವನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ, ನಾಗೇಂದ್ರ. ಈಗ ಅಧ್ಯಕ್ಷ, ನಿಗಮದ ಅಧ್ಯಕ್ಷ ದದ್ದಲ್, ಬಸನಗೌಡ ದದ್ದಲ್ ಸಾಹೇಬರೇನಿದಾರಲ್ಲ, ಅವರನ್ನ ಅರೆಸ್ಟ್ ಮಾಡೋದು ಮಾತ್ರ ಬಾಕಿ ಇದೆ. ಹಾಗಾಗಿನೇ ಈಗ ಒಬ್ಬೊಬ್ಬರ ಬಂಧನದಿಂದ ಸಿಕ್ಕಾಪಟ್ಟೆ ಮುಜುಗರಕ್ಕೆ ಸರ್ಕಾರ ಈಡಾಗಿದೆ. ಇದೇ ಕೇಸ್ನಲ್ಲಿ ಕೇಂದ್ರವೂ ಕೂಡ ಎಂಟ್ರಿ ಆಗಿದೆ. ಕೇಂದ್ರ ಸರ್ಕಾರ ಎಂಟ್ರಿ ಆಗಿರೋದು, ಇಡಿ ಎಂಟ್ರಿ ಆಗಿದೆ, CBI ಕೂಡ ಎಂಟ್ರಿ ಆಗಿದೆ. ಇಡಿ ಮತ್ತು CBI ಎಂಟ್ರಿ ಆಗಿಬಿಟ್ರೆ ರಾಜ್ಯ ಸರ್ಕಾರ ಏನೂ ಮಾಡೋಕ್ಕಾಗಲ್ಲ. ಎಂಥ ಇನ್ಫ್ಲೂಯೆನ್ಸ್ ಮಾಡಿದರೂ ಕೂಡ ಅವರನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕೇಸ್ ಅಂತಿಮ ಘಟ್ಟ ತಲುಪಬೇಕು, ಕೋರ್ಟ್ನಲ್ಲೇ ಇದು ಇತ್ಯರ್ಥ ಆಗಬೇಕು. ಅಲ್ಲಿವರೆಗೂ ಏನು ಅರೆಸ್ಟ್ ಆಗಿದಾರಲ್ಲ ಇವರನ್ನ ಬಿಡುವ ಮಾತೇ ಇಲ್ಲ, ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೇಂದ್ರ ಎಂಟ್ರಿ ಆಗಿದೆ, CBI ಎಂಟ್ರಿ ಆದರೆ ಗೊತ್ತಲ್ಲ ನಿಮಗೆಲ್ಲ, ಇತ್ಯರ್ಥ ಆಗೋವರೆಗೂ ಅವರು ಸುಮ್ಮನೆ ಇರಲ್ಲ. ಇನ್ನು ಇಡಿ CBI ಎಂಟ್ರಿಯಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಫ್ಕೋರ್ಸ್ ಸಂಕಷ್ಟ ಶುರುವಾಗ್ಬಿಟ್ಟಿದೆ. ಸಿದ್ದರಾಮಯ್ಯ ರಾಜೀನಾಮೆಗೆ ದಿನೇ ದಿನೇ ಒತ್ತಡ ಹೆಚ್ಚಾಗಿದೆ. ನಮ್ಮ ಕಡೆ ಒಂದು ಮಾತಿದೆ, ಗುಡ್ಡ ಸುತ್ತಿ ಮೈಲಾರಕ್ಕೂ ಹೋಗೋದು ಅಂತ ಹೇಳಿ. ಹಾಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಸಿದ್ದರಾಮಯ್ಯನವರ ತಲೆದಂಡ ಪಕ್ಕ ಕೊನೆಗೆ ಬರೋದಿದೆ, ಗುಡ್ಡ ಸುತ್ತಿ ಮೈಲಾರಕ್ಕೆ ಬರಬೇಕು. ಹಾಗೆ ಯಾರೇ ತಪ್ಪು ಮಾಡಿದ್ರು ಮುಖ್ಯಮಂತ್ರಿಗಳವರೇ ಅಲ್ವಾ ಸಿದ್ದರಾಮಯ್ಯನವರು. ನಿಮ್ಮ ಸಂಪುಟದಲ್ಲಿರುವಂಥ ಒಬ್ಬ ಸಚಿವ ಇಂಥ ದೊಡ್ಡ ಮಟ್ಟದ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಅದಕ್ಕೆ ನೀವೇ ಕಾರಣ. ನಿಮಗೆ ಗೊತ್ತಿಲ್ಲದೆ ಇದೆಲ್ಲ ನಡೆದು ಬಿಡ್ತಾ ಅಂತ ಹೇಳಿ ಮತ್ತೊಂದು ಪ್ರಶ್ನೆ. ಹಾಗಾಗಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಡ ಹೆಚ್ಚಾಗಿಬಿಟ್ಟಿದೆ. ನಾಗೇಂದ್ರ ರೀತಿ ಸಿದ್ದರಾಮಯ್ಯ ಅವರಿಗೂ ಕೂಡ ಬಂಧನದ ಭೀತಿ ಕಾಡ್ತಾ ಇದೆ. ಸಹಜ, ಸಿದ್ದರಾಮಯ್ಯನವರಿಗೂ ಕೂಡ ಬಂಧನದ ಭೀತಿ ಕಾಡ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ಲಾಯರ್, ಹೇಳಿ ಕೇಳಿ ಕಾನೂನು ಗೊತ್ತಿರುವಂಥ ವ್ಯಕ್ತಿ. ಅಫ್ಕೋರ್ಸ್ ಇದರಿಂದ ಹೇಗೆ ಬಚಾವಾಗಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಕ್ಲೀನ್ ಇಮೇಜ್ ಅಂತ ಏನಿತ್ತಲ್ಲ ಸಿದ್ದರಾಮಯ್ಯನವರಿಗೆ, ಒಳ್ಳೆ CM ರೀ, ಒಳ್ಳೆ ನಾಯಕ ರೀ ಸಿದ್ದರಾಮಯ್ಯನವರು. ಹಿಂಗಿರಬೇಕು ಒಬ್ಬ ನಾಯಕ, ರಾಜಕೀಯ ನಾಯಕ ಅಂದರೆ. ಇವರ ಥರ ಎಲ್ಲ ನಾಯಕರು ಬುದ್ಧಿ ಕಲಿಬೇಕು ಅಂತ ಮಾತನಾಡ್ಕೊಳ್ತಾ ಇದ್ದಂಥ ಜನ CM ಸಿದ್ದರಾಮಯ್ಯನವರು ಎಲ್ಲ ರಾಜಕಾರಣಿಗಳ ಥರ ಆಗ್ಬಿಟ್ರಲ್ಲಪ್ಪ ಅಂತ ಅಂದ್ಕೊಳ್ಬಾರ್ದು. ಹಂಗಾಗೋಗ್ಬಿಡುತ್ತೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ, ಸಿದ್ದರಾಮಯ್ಯನವರು ಅರೆಸ್ಟ್ ಆದರೆ ಅವರನ್ನು ಹೇಗಾದರೂ ಮಾಡಿ ಈ ಕೇಸ್ನಲ್ಲಿ ಸಿಕ್ಕಾಕ್ಸ್ಬೇಕು ಅನ್ನೋದು BJP ಅವರ ಒಂದು ಆಸೆ. ಹಾಗಾಗಿನೇ BJP ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಏನು ಮುಂದಿನ ಕಾರಣಗಳು ಏನು ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯ ರಾಜೀನಾಮೆಗೆ 3ನೇ ಕಾರಣ
ದಲಿತ ವಿರೋಧಿ ಸಿದ್ದರಾಮಯ್ಯ ನೋಡಿ ಎಂತೆಂಥ ಕಾರಣಗಳನ್ನು ಬಿಜೆಪಿಯವರು ಹುಡುಕೊಳ್ತಾ ಇದ್ದಾರೆ ಅಂತ ಹೇಳಿ. ಒಂದು ಮೂಢ ಹಗರಣ ಆಯಿತು, ಇನ್ನೊಂದು ವಾಲ್ಮೀಕಿ ನಿಗಮ ಹಗರಣ ಆಯಿತು, ಮತ್ತೊಂದು ದಲಿತ ವಿರೋಧಿ ಸಿದ್ದರಾಮಯ್ಯ ಅಂತ ಹೇಳಿ ದಲಿತರನ್ನ ಸಿದ್ದರಾಮಯ್ಯನವರ ಮೇಲೆ ಎತ್ತಿ ಕಟ್ಟುವಂತ ಪ್ರಯತ್ನಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಸಿದ್ದರಾಮಯ್ಯನವರು ಅಂತ ಅಂದ್ರೆ ಅಹಿಂದ ನಾಯಕ, ಅಹಿಂದ ಪ್ರಶ್ನಾತೀತ ನಾಯಕ. ಅವರನ್ನ ಯಾರೂ ಕೂಡ ಟಚ್ ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ ಹೌದು. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ತೊಡೆ ತಟ್ಟುವಂತ ತಾಕತ್ತಿರೋದು ಸಿದ್ದರಾಮಯ್ಯನವರಿಗೆ ಮಾತ್ರ. ಬಿಕಾಸ್ ಹಿ ಈಸ್ ಅ ಕ್ಲೀನ್ ಇಮೇಜ್ ಸಿಎಂ, ಕ್ಲೀನ್ ಇಮೇಜ್ ಲೀಡರ್. ಹಾಗಾಗಿನೇ ಸಿದ್ದರಾಮಯ್ಯನವರನ್ನ ಹೇಗಾದ್ರೂ ಮಾಡಿ ಸಿಕ್ಕಾಕ್ಸ್ಬೇಕು, ಭ್ರಷ್ಟ ಸಿಎಂ ಅಂತ ಅವರಿಗೆ ಕುಖ್ಯಾತಿ ಕೊಡಬೇಕು, ಹಣೆ ಪಟ್ಟಿ ಕಟ್ಟಬೇಕು. ಇದು ಬಿಜೆಪಿಯವರ ಪ್ಲಾನ್. ಅದರಲ್ಲೂ ಈ ಒಂದು ಕಾರಣ ಇದೆಯಲ್ಲ, ಸಿದ್ದರಾಮಯ್ಯನವರು ದಲಿತರ ವಿರೋಧಿ. ಇದನ್ನ ದಲಿತರು ಒಪ್ಕೊಳ್ತಾರಾ ಬಿಡ್ತಾರಾ ಅವರಿಗೆ ಬಿಟ್ಟಿತ್ತು. ಆದರೆ ಬಿಜೆಪಿಯವರು ಎತ್ತಿ ಕಟ್ಟುವಂತ ಪ್ರಯತ್ನವನ್ನ ಮಾತ್ರ ಮಾಡ್ತಾ ಇರೋದಂತೂ ನಿಜ. ಸಿಎಂ ಸಿದ್ದರಾಮಯ್ಯ ದಲಿತ ವಿರೋಧಿ ಎಂಬ ಕ್ಯಾಂಪೇನ್ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಜಾತಿ ಅಸ್ತ್ರವನ್ನ ಬಳಸ್ತಾ ಇದೆ ಬಿಜೆಪಿ. ಆಯಾ ಜಾತಿಯ ಲೀಡರ್ಗಳಿಂದ ಪ್ರತಿದಿನವೂ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಬಿಜೆಪಿಯವರು, ಪ್ರತಿದಿನವೂ ಕೂಡ. ಯಾಕಂತ ಹೇಳ್ತಾ ಹೋಗ್ತೀನಿ. ದಲಿತ ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸಿ ಸಿಎಂ ಸಿದ್ದರಾಮಯ್ಯನವರನ್ನೇ ಟಾರ್ಗೆಟ್ ಮಾಡ್ತಾರೆ. ಕಾಂಗ್ರೆಸ್ನಲ್ಲ, ಸಿದ್ದರಾಮಯ್ಯನವರನ್ನ. ಆ ಸುದ್ದಿಗೋಷ್ಠಿಗಳಲ್ಲಿ ಆ ನಾಯಕರು ಮಾತನಾಡ್ತಾ ಇರುವಂತ ಪರಿ ನೋಡ್ಬಿಟ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗೋಗ್ಬಿಡುತ್ತೆ ಚಿಕ್ಕ ಮಕ್ಕಳಿಗೂ ಕೂಡ. ಇಲ್ಲಿ ಕಾಂಗ್ರೆಸ್ನ ಟಾರ್ಗೆಟ್ ಮಾಡ್ತಾ ಇಲ್ಲ, ಇವರು ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇನಾದ್ರೂ ಕೆಳಗಿಳಿದು ಬಿಟ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪತನ ಗ್ಯಾರಂಟಿ. ಇದು ಬಿಜೆಪಿಯವರಿಗೂ ಗೊತ್ತು. ಹಾಗಾಗಿ ಸಿದ್ದರಾಮಯ್ಯನವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. SC ST ಹಣ ಗ್ಯಾರಂಟಿಗೆ ಬಳಸಿ ಮೋಸ ಮಾಡಿಬಿಟ್ರು ದಲಿತರಿಗೆ ಅನ್ನೋ ಆರೋಪ. ಗ್ಯಾರಂಟಿ ಯೋಜನೆಗಳನ್ನ ಅದು ಯಾವ ಕಾಲದಲ್ಲಿ ಘೋಷಣೆ ಮಾಡಿದ್ರು ಏನೋ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ನವರು. ಅವತ್ತಿಂದ ಬಿಜೆಪಿಯವರು ಗಂಟು ಬಿದ್ದು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ. ಗ್ಯಾರಂಟಿಗೆ ಹಣ ಎಲ್ಲಿಂದ ತರ್ತೀರಪ್ಪ ನೀವು ಅಂತ ಹೇಳಿ ಮೊದಲಿತ್ತು. ಅದಾದ ನಂತರ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸೋದಿದೆಯಲ್ಲ, ದೊಡ್ಡ ಮಟ್ಟದ ಸವಾಲದು ಕಾಂಗ್ರೆಸ್ಗೆ. ಪ್ರತಿ ತಿಂಗಳು 2,000 ಕೊಡಬೇಕು, ಅಕ್ಕಿ ಹಣ ಕೊಡಬೇಕು, ಅಕ್ಕಿ ಕೊಡಬೇಕು, ಬಸ್ ಫ್ರೀ, ಎಲ್ಲ ನಷ್ಟದಲ್ಲಿದೆ. ಇಂಥ ಸಂದರ್ಭದಲ್ಲಿ ಹಣ ಎಲ್ಲಿಂದ ತರುತ್ತೆ ಸರ್ಕಾರ? ಪ್ರಶ್ನೆ ಇದ್ದೇ ಇದೆ. ಅದಕ್ಕೆ ಏನು ಮಾಡಿದ್ದಾರೆ ಕಾಂಗ್ರೆಸ್ನವರು ಅಂತ ಅಂದರೆ, SC ST ಹಣ ಗ್ಯಾರಂಟಿಗೆ ಬಳಸ್ಕೊಂಡು ಬಿಟ್ಟಿದ್ದಾರೆ. SC ST ಅಭಿವೃದ್ಧಿಗೆ ಅಂತ ಏನು ತೆಗೆದಿಟ್ಟಿರ್ತಾರಲ್ಲ ಹಣವನ್ನ, ಅನುದಾನವನ್ನ ನೀಡಿರ್ತಾರಲ್ಲ, ಆ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಸಿಕೊಳ್ಳಲಾಗಿದೆ ಅನ್ನೋ ಆರೋಪವನ್ನ ಬಿಜೆಪಿಯ ದಲಿತ ನಾಯಕರುಗಳು ಪ್ರೆಸ್ ಮೀಟ್ ಮಾಡಿ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಹಿಂದ ನಾಯಕ ಸಿದ್ದರಾಮಯ್ಯ ದಲಿತ ವಿರೋಧಿ ಅಂತ ಹೇಳಿ ಕ್ಯಾಂಪೇನ್ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಇದೇ ಕಾರಣವನ್ನ ಇಟ್ಕೊಂಡು ಪ್ರಶ್ನಾತೀತ ಅಹಿಂದ ನಾಯಕ ಸಿದ್ದರಾಮಯ್ಯನವರು, ಪ್ರಶ್ನಾತೀತ ನಾಯಕ. ಇದೇ ಪ್ರಶ್ನಾತೀತ ನಾಯಕನ ವಿರುದ್ಧ ದಲಿತ ವಿರೋಧಿ ಹಣೆ ಪಟ್ಟಿಯನ್ನ ಕಟ್ಟೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿರೋದು. ಜೊತೆಗೆ ಸಮಾಜವಾದಿ ಎಂಬ ಹಣೆ ಪಟ್ಟಿಗೆ ವಿರುದ್ಧವಾಗಿ ದಲಿತ ವಿರೋಧಿ ಎಂಬ ಅಜೆಂಡಾ, ಸಮಾಜವಾದಿ ಸಿದ್ದರಾಮಯ್ಯ ಅಂತ ಕರೀತಾರೆ, ನಿಮ್ಗೆಲ್ಲ ಗೊತ್ತಿದೆ. ಸಮಾಜವಾದಿ ಸಿದ್ದರಾಮಯ್ಯನವರು ಅಂತ ಹೇಳಿ ಕರೀತಾರೆ. ಆ ಹಣೆಪಟ್ಟಿಗೆ ವಿರುದ್ಧವಾಗಿ ದಲಿತ ವಿರೋಧಿ ಎಂಬ ಅಜೆಂಡಾ ಸೃಷ್ಟಿ ಮಾಡೋದಕ್ಕೆ ಬಿಜೆಪಿಯವರು ಮುಂದಾಗಿದ್ದಾರೆ. ಈಸ್ ನಾಟ್ ಸಮಾಜವಾದಿ, ಅವರು ದಲಿತ ವಿರೋಧಿ ಅಂತ ಹೇಳಿ ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಬಿಜೆಪಿ. ಸಿದ್ದರಾಮಯ್ಯ ವಿರುದ್ಧ ದಲಿತ ವಿರೋಧಿ ಎಂಬ ನರೇಟಿವ್ ಸೆಟ್ ಮಾಡಲಾಗ್ತಾ ಇದೆ ರಾಜ್ಯದಲ್ಲಿ. ಸಿದ್ದರಾಮಯ್ಯ ದಲಿತ ವಿರೋಧಿ ಅಂತ ಬಿಜೆಪಿಯಲ್ಲಿ ಕೂಗಾಡ್ತಾ ಇದೆ. ಬಿಜೆಪಿ ದಲಿತ ನಾಯಕರಾದ ಎನ್ ಮಹೇಶ್, ಛಲವಾದಿ ನಾರಾಯಣಸ್ವಾಮಿ, ಎ ನಾರಾಯಣಸ್ವಾಮಿ, ಎಸ್ ಮುನಿಸ್ವಾಮಿ, ಸಿಮೆಂಟ್ ಮಂಜು, ಪಿ ರಾಜೀವ್, ಬಿಜೆಪಿಯ ದಲಿತ ನಾಯಕರುಗಳಿವರು ಸಿಎಂ ವಿರುದ್ಧ ಪ್ರತಿನಿತ್ಯ ಸೋಮವಾರ ಇವರು ಬಂದ್ರೆ ಮಂಗಳವಾರ ಮತ್ತೊಬ್ಬರು ಬರ್ತಾರೆ ಪ್ರೆಸ್ ಮೀಟ್ಗೆ. ಪ್ರತಿನಿತ್ಯವೂ ಕೂಡ ಈ ದಲಿತ ಬಿಜೆಪಿ ನಾಯಕರು ಪ್ರೆಸ್ ಮೀಟ್ ಮಾಡ್ತಾರೆ. ಸಿದ್ದರಾಮಯ್ಯನವರ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನ ನಡೆಸ್ತಾರೆ.
SC/ST ಅಭಿವೃದ್ಧಿಗೆ ತೆಗೆದಿಟ್ಟಿದ್ದಂತ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾರೆ ನೇರವಾಗಿ. ಜೊತೆಗೆ ಸಿದ್ದರಾಮಯ್ಯನವರು ಸಮಾಜವಾದಿ ಅಲ್ಲ, ಅವರು ಮಜವಾದಿ ಅಂತ ಹೇಳ್ತಾರೆ. ಜೊತೆಗೆ ದಲಿತರ ವಿರೋಧಿ ಅಂತ ಹೇಳ್ತಾರೆ ಬಿಜೆಪಿಯ ನಾಯಕರು. ನಾನೀಗಾಗಲೇ ಕೆಲವೊಂದಿಷ್ಟು ಜನ ಹೆಸರುಗಳನ್ನು ಹೇಳಿದೆ. ದಲಿತ ಬಿಜೆಪಿ ನಾಯಕರು ಎನ್ ಮಹೇಶ್ ಆಗಿರಬಹುದು, ಛಲವಾದಿ ನಾರಾಯಣಸ್ವಾಮಿ ಆಗಿರಬಹುದು, ನಾರಾಯಣಸ್ವಾಮಿ ಆಗಿರಬಹುದು, ಎಸ್ ಮುನಿಸ್ವಾಮಿ, ಸಿಮೆಂಟ್ ಮಂಜು ಮತ್ತು ಪಿ ರಾಜೀವ್, ಇವರೆಲ್ಲರೂ ಸಾಲಾಗಿ ಬರ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ, ಸಿದ್ದರಾಮಯ್ಯನವರ ವಿರುದ್ಧವಾಗಿ ಸಾಲು ಆರೋಪಗಳನ್ನ ಮಾಡ್ತಾರೆ. ಇವರು ಹಾಗೆ, ಇವರು ಹೀಗೆ, ಇವರು ಸಮಾಜವಾದಿ ಅಲ್ಲ, ಇವರು ಮಜವಾದಿ, ಇವರು ದಲಿತರ ವಿರೋಧಿ ಅಂತ ಹೇಳಿ ಹಣೆ ಪಟ್ಟಿ ಕಟ್ಟಿಬಿಟ್ಟಿದ್ದಾರೆ ಬಿಜೆಪಿಯವರು. ಫೈನಲಿ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ಸಿದ್ದರಾಮಯ್ಯನವರು ಅಹಿಂದ ನಾಯಕ ಹೆಸರಿಗೆ ಮಾತ್ರ, ಅಹಿಂದ ವರ್ಗಗಳ ಅಭಿವೃದ್ಧಿ ಹಣವನ್ನ ಇವರು ಬಳಸ್ಕೊಳ್ತಾರೆ ಅಂದ್ರೆ ಏನರ್ಥ? ಅಹಿಂದ ವರ್ಗಗಳು SC/ST ಆಗಿರ್ಬೋದು, ಬೇರೆ ಬೇರೆ ಸಮುದಾಯಗಳಾಗಿರ್ಬೋದು, ಉದ್ಧಾರ ಆಗೋದು ಇವ್ರಿಗೆ ಇಷ್ಟ ಇಲ್ವಾ? ಯಾಕೆ SC/ST ಹಣವನ್ನ ದುರ್ಬಳಕೆ ಮಾಡಿಕೊಂಡ್ರು? ಯಾಕೆ ಅಂತ ಕೇಳ್ತಾ ಇದ್ದಾರೆ ಈ ಎಲ್ಲ ಬಿಜೆಪಿಯ ದಲಿತ ನಾಯಕರು. ನಮ್ಮ ದಲಿತರು ಉದ್ಧಾರ ಆಗೋದು ಬೇಡವಾ? ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳನ್ನ ನಿಮ್ಮ ಸ್ವಾರ್ಥಕ್ಕೆ ಮಾಡ್ಕೊಂಡಿದ್ದೀರಿ, ಗೆಲ್ಲೋದಕ್ಕೆ ಮಾಡ್ಕೊಂಡಿದ್ದೀರಿ, ದಲಿತರ ಹಣ ಬೇಕಾಗಿತ್ತಾ ನಿಮಗೆ ಅಂತ ಹೇಳಿ ಬಿಜೆಪಿಯ ದಲಿತ ನಾಯಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದರ ಉದ್ದೇಶ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರು ಸಮಾಜವಾದಿ ಅಲ್ಲ, ಅವರು ದಲಿತ ವಿರೋಧಿ ನಾಯಕ ಅಂತ ಬಿಂಬಿಸೋದು. ನೋಡೋಣ, ಇದು ಮೂರನೇ ಕಾರಣ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಮತ್ತು ಅವರನ್ನ ಅರೆಸ್ಟ್ ಮಾಡೋದಕ್ಕೆ. ಮುಂದಿನ ಕಾರಣ ಏನಪ್ಪಾ ಹಾಗಾದ್ರೆ? ಸಿದ್ದರಾಮಯ್ಯನವರ ರಾಜೀನಾಮೆಗೆ ಕಾರಣ ನಂಬರ್ 4. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಕಾರಣಗಳನ್ನು ಒಂದೊಂದಾಗಿ ಹೇಳ್ತಾ ಇದ್ದೀವಿ. ಇದು 4ನೇ ಕಾರಣ. ED ಮತ್ತು CBI ರಾಜ್ಯದಲ್ಲಿ ನಡೀತಾ ಇರುವಂತಹ ಹಗರಣಗಳ ಕುರಿತಂತೆ ಎಲ್ಲೋ ಒಂದು ಕಡೆ SIT ರಚನೆ ಮಾಡಿ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರೆ ಅದು ಬೇರೆ ಮಾತು. ಆದರೆ ಇಲ್ಲಿ ಎಂಟ್ರಿ ಆಗಿರೋದು ಜಾರಿ ನಿರ್ದೇಶನಾಲಯ ಮತ್ತು CBI. ಹಾಗಾಗಿನೇ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗಿಬಿಟ್ಟಿದೆ ಸಿದ್ದರಾಮಯ್ಯ ಆ್ಯಂಡ್ ಸರ್ಕಾರಕ್ಕೆ. ಜೊತೆಗೆ ಈಗಾಗಲೇ ಮಾಜಿ ಮಂತ್ರಿ ನಾಗೇಂದ್ರ ಅವರು ಅರೆಸ್ಟ್ ಆಗಿದ್ದಾರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಕೋಟಿ ಅಕ್ರಮ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ತಲೆದಂಡ ಆಯಿತು. ತಲೆದಂಡ ಆದ ನಂತರ ಅವರನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. 6 ದಿನಗಳ ಕಾಲ ಅವರನ್ನ ವಿಚಾರಣೆಗೆ ತೆಗೆದುಕೊಂಡಿದ್ದಾರೆ ED ಅಧಿಕಾರಿಗಳು. ಅದಾದ ನಂತರ ಮತ್ತೊಬ್ಬ ಕಾಂಗ್ರೆಸ್ನ ಶಾಸಕ ಬಸನಗೌಡ ದದ್ದಲ್, ನಿಗಮದ ಅಧ್ಯಕ್ಷರು, ಅವರ ಮೇಲೂ ಕೂಡ ದೊಡ್ಡ ಮಟ್ಟದ ಆರೋಪ ಬಂದಿದೆ. ಅವರದ್ದು ಕೂಡ ಈ ಪ್ರಕರಣದಲ್ಲಿ ಕೈವಾಡ ಇದೆ. ಇವತ್ತು ಅವರನ್ನ ವಿಚಾರಣೆಗೆ ಒಳಪಡಿಸಬೇಕಪ್ಪ ಅಂದ ತಕ್ಷಣ ಬಸನಗೌಡ ದದ್ದಲ್ ಎಸ್ಕೇಪ್, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ತಪ್ಪೇ ಮಾಡಿಲ್ಲ ಬಸನಗೌಡ ದದ್ದಲ್ ಅಂದಿದ್ದೇ ಆಗಿದ್ರೆ ಅವ್ರು ಇರಬೇಕಾಗಿತ್ತು ED ಅಧಿಕಾರಿಗಳ ಮುಂದೆ ಹಾಜರಾಗಿ ವಿಚಾರಣೆಗೆ ಅಥವಾ ವಿಚಾರಣೆಯನ್ನು ಎದುರಿಸಬೇಕಾಗಿತ್ತು. ಯಾಕೆ ಹೋದ್ರು? ಎಲ್ಲಿ ಹೋದ್ರು? ತಪ್ಪು ಮಾಡಿಲ್ಲ ಅಂದರೆ ಸಾಹೇಬ್ರೆ ನೀವು ಹೋಗಬೇಕಾಗಿತ್ತಲ್ವಾ? ಎಸ್ಕೇಪ್ ಆಗುವಂಥ ಅವಶ್ಯಕತೆ ಏನಿತ್ತು? ಇದನ್ನ ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಲವು ರಾಜಕಾರಣಿಗಳು, ಅಧಿಕಾರಿಗಳು ಅರೆಸ್ಟ್ ಆಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಇನ್ನೂ ಪಿಕ್ಚರ್ ಅಭಿ ಬಾಕಿ ಅಂತ ಬಿಜೆಪಿಯವರು ಹೇಳ್ತಾನೆ ಇದ್ದಾರೆ. ಈಗ ನಾಗೇಂದ್ರ ತಲೆದಂಡ ಆಗಿರಬಹುದು, ನಾಗೇಂದ್ರ ಅರೆಸ್ಟ್ ಆಗಿರಬಹುದು, ಬಸನಗೌಡ ದದ್ದಲ್ ಹೆಸರು ಕೇಳಿ ಬಂದಿರಬಹುದು, ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಕೂಡ ಅರೆಸ್ಟ್ ಮಾಡಿರಬಹುದು. ಆದರೆ ಇನ್ನೂ ಹಲವು ಜನ ಇದ್ದಾರೆ ಈ ಅಕ್ರಮದಲ್ಲಿ ಪಾಲುದಾರರು ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಇವರನ್ನು ಅರೆಸ್ಟ್ ಮಾಡಿದ ನಂತರ ಸಿದ್ದರಾಮಯ್ಯಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಸಾಲು ಸರ್ಕಾರಿ ಅಧಿಕಾರಿಗಳನ್ನ, ಮಾಜಿ ಸಚಿವರನ್ನ, ಹಾಲಿ ಶಾಸಕರನ್ನ ಅರೆಸ್ಟ್ ಮಾಡಿದ ನಂತರ ಸಿದ್ದರಾಮಯ್ಯನವರನ್ನ ಸುಮ್ಮನೆ ಬಿಟ್ಬಿಡ್ತಾರಾ? ಅವರನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಅಂತ ಬಿಜೆಪಿಯವರ ವಾದ. ಈಗಾಗಲೇ ಬಿಜೆಪಿಯವರು ಒಂದಿಷ್ಟು ರಾಜ್ಯಗಳಲ್ಲಿ ಹಾಲಿ CMಗಳನ್ನೇ ಬಿಟ್ಟಿಲ್ಲ, ಒಳಗಡೆ ಹಾಕಿಸ್ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ದೆಹಲಿ CM ಅರವಿಂದ್ ಕೇಜ್ರಿವಾಲ್, ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೆನ್ ಅಂತ ಘಟಾನುಘಟಿ ನಾಯಕರನ್ನೇ ಬಿಜೆಪಿಯವರು ಬಿಟ್ಟಿಲ್ಲ.
ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅಬಕಾರಿ ಹಗರಣದಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಅಬಕಾರಿ ಹಗರಣದಲ್ಲಿ ಇವತ್ತಿಗೂ ಕೂಡ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ, ಅವರಿಗೆ ಜಾಮೀನು ಕೂಡ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ. ಹೇಮಂತ್ ಸೊರೇನ್ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಆರೋಪದಲ್ಲಿ ಸಿಕ್ಕಾಕೊಂಡಿದ್ದಾರೆ. ದಾಳಿ ನಡೆಸಿದಾಗ ಎಷ್ಟೋ ಕೋಟಿ ರೂಪಾಯಿ ದುಡ್ಡು ಸಿಕ್ಕಿದೆ ಅವ್ರ ಮನೆಯಲ್ಲಿ. ಅವರನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿಸುವಲ್ಲಿ ಬಿಜೆಪಿಯವರು ಯಶಸ್ವಿಯಾಗಿದ್ದಾರೆ. ಹಾಗಾಗಿನೇ ಸಿದ್ದರಾಮಯ್ಯನವ್ರಿಗೂ ಕೂಡ ಭಯ ಶುರುವಾಗ್ಬಿಟ್ಟಿದೆ, ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಈ ಕ್ಷಣಕ್ಕೆ ಹಾಲಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಒಳಗೆ ಹೋಗ್ಬಿಟ್ರೆ ಬಿಜೆಪಿಯವರು ಅಲ್ಲಿಗೆ ಸಕ್ಸಸ್. ಅವ್ರು ಏನು ಅನ್ಕೊಂಡಿದ್ದಾರೋ ಅದು ಸಕ್ಸಸ್ ಆಗಿ ಹೋಗ್ಬಿಡುತ್ತೆ. ಕೇಂದ್ರ ಸರ್ಕಾರ ಸಿದ್ದರಾಮಯ್ಯ ಅವರನ್ನು ಕಟ್ಟಿ ಹಾಕೋದಕ್ಕೆ ಪ್ಲಾನ್ ಮಾಡಬಹುದು. ಸಿದ್ದರಾಮಯ್ಯನವರು, ನಾನೀಗಾಗಲೇ ಹೇಳಿದ ಹಾಗೆ, ಸಿದ್ದರಾಮಯ್ಯನವರು ಒಬ್ಬ ಕ್ಲೀನ್ ಇಮೇಜ್ ಇರುವಂಥ ಮುಖ್ಯಮಂತ್ರಿ, ಒಬ್ಬ ಲೀಡರ್, ಅಹಿಂದ ನಾಯಕ, ಒಳ್ಳೆ ಹೆಸರಿದೆ. ಎಷ್ಟು ಹೊಗಳಬಹುದು ಅಂತ ಅಂದರೆ ಅವರನ್ನು ಅಷ್ಟು ಹೊಗಳ್ಬಹುದು. ಒಬ್ಬ ರಾಜಕಾರಣಿ ಸಿದ್ದರಾಮಯ್ಯನವರನ್ನ ನೋಡಿ ಕಲಿಬೇಕು. ಅವರ ಜೊತೆಗಿದ್ದು ಅವ್ರು ಹೇಗಿರ್ತಾರೆ, ಅವರ ನಡೆ ನುಡಿಗಳು ಏನು, ಅದನ್ನು ಫಾಲೋ ಮಾಡಬೇಕು ಅಂತ ಜನ ಮಾತನಾಡ್ಕೊಳ್ತಾರೆ. ಅಕಸ್ಮಾತಾಗಿ ಈ ಹಗರಣದಲ್ಲಿ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡ್ಬಿಟ್ರೆ ಅಥವಾ ಬಿಜೆಪಿಯ ಕೇಂದ್ರ ನಾಯಕರು ಸಿಕ್ಕಾಕಿಸಿಬಿಟ್ರೆ ಅನ್ಬಿಲೀವಬಲ್. ರಾಜ್ಯದಲ್ಲಿ ಕಾಂಗ್ರೆಸ್ ಬುಡ ಸಮೇತ ಕಿತ್ತು ಹೋದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಹೇಳ್ತಾ ಹೋಗ್ತೀನಿ ಕಾರಣಗಳನ್ನು. ಕಾಂಗ್ರೆಸ್ನಲ್ಲಿ ಸದ್ಯ ಸ್ಟ್ರಾಂಗ್ ಅಂತ ಇರೋದು ಸಿದ್ದರಾಮಯ್ಯನವರು ಮಾತ್ರ. ಕಾರಣ ಅವರು ಏನೇ ಆಗಿರ್ಬೋದು, ಅವ್ರ ಮೇಲೆ ಒಂದೇ ಒಂದು ಆರೋಪಗಳು ಕೂಡ ಇಲ್ಲ. ಸ್ಟ್ರಾಂಗ್ ಅಂತ ತುಂಬ ಜನ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನು ತಗೊಳ್ಳೋಣ ನಾವು, ಆದರೆ ಅವರ ಮೇಲೆ ಸಾಕಷ್ಟು ಆರೋಪಗಳಿದ್ದಾವೆ. ಅವರನ್ನು ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರೇ ಒಪ್ಪಿಕೊಳ್ಳೋದಿಲ್ಲ. ಬೇಡ ಡಿ ಕೆ ಶಿವಕುಮಾರ್ ಅವರು ಅಂತಾರೆ. ಆದರೆ ಸಿದ್ದರಾಮಯ್ಯನವರು ಅಂತ ಅಂದರೆ ಅದು ಯಾವುದೇ ಪಂಗಡ ಆಗಲಿ, ಅದು ಯಾವುದೇ ಸಮುದಾಯ ಆಗಲಿ, ಅದು ಯಾವುದೇ ಜಾತಿ ಆಗಲಿ, ಧರ್ಮ ಆಗಲಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕಪ್ಪ, ಸಿದ್ದರಾಮಯ್ಯನವರೇ ನಮ್ಮ ಲೀಡರ್ ಅಂತ ಹೇಳಿ ಚಪ್ಪಾಳೆ ತಡ್ತಾರೆ. ಅಂದರೆ ಸಿದ್ದರಾಮಯ್ಯನವ್ರಿಗೆ ಅಂತ ಮರ್ಯಾದೆ ಇದೆ. ಅಷ್ಟು ಗಟ್ಟಿತನದ ರಾಜಕಾರಣಿ ಸಿದ್ದರಾಮಯ್ಯನವರು, ಸ್ಟ್ರಾಂಗ್ ಲೀಡರ್. ಮೋದಿ ವಿರುದ್ಧ ನಾನೀಗಾಗಲೇ ಹೇಳ್ತಾ ಇದ್ದೆ, ಕಾಂಗ್ರೆಸ್, ಇಡೀ ದೇಶದ ಕಾಂಗ್ರೆಸ್ನ ನಾಯಕರ ಪೈಕಿ ನರೇಂದ್ರ ಮೋದಿ ಅವರ ವಿರುದ್ಧ, ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ತೊಡೆ ತಟ್ಟುವಂತ ತಾಕತ್ತಿರೋದು ಅದು ಸಿದ್ದರಾಮಯ್ಯನವರಿಗೆ ಮಾತ್ರ. ಸಿದ್ದರಾಮಯ್ಯನವರಿಗೆ ಮಾತ್ರ. ಎದುರಿಸಬಲ್ಲ ಲೀಡರ್, ತೊಡೆ ತಟ್ಟಿ ಎದುರಿಸಬಲ್ಲ ಲೀಡರ್ ಅಂದ್ರೆ ಅದು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ವರ್ಚಸ್ಸು ಡ್ಯಾಮೇಜ್ ಆದರೆ ಕಾಂಗ್ರೆಸ್ಗೆ ಕಂಟಕ ಆಗೋಗ್ಬಿಡುತ್ತೆ. ಸಿದ್ದರಾಮಯ್ಯನವರು ಯಾಕೆ ಪದೇ ಪದೇ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ನೇರವಾಗಿ ಹರಿಹಾಯ್ತಾರೆ ಅಂತ ಅಂದರೆ, ತೊಡೆ ತಟ್ಟಿ ಅವರನ್ನು ಎದುರಿಸ್ತಾರೆ ಅಂತ ಅಂದರೆ, ಆ ತಾಕತ್ತು ತೋರಿಸ್ತಾರೆ ಅಂತ ಅಂದರೆ, ಅದಕ್ಕೆ ಕಾರಣ ಕ್ಲೀನ್ ಇಮೇಜ್ ಇಟ್ಕೊಂಡಿರೋದು. ಇವತ್ತು ಅವರ ಮೇಲೆ ಆರೋಪ ಬಂದಿದೆಯಲ್ವಾ, ಇದು ಸಾಬೀತಾಗ್ಬಿಟ್ರೆ ಸಿದ್ದರಾಮಯ್ಯನವರಿಗೆ ಮಾತಾಡೋದಕ್ಕೆ ಮುಖ ಇರಲ್ಲ. ಮೋದಿ ಅವರ ಬಳಿ ಬಿಡಿ, ಮೋದಿ ಅವರ ವಿರುದ್ಧ ಬಿಡಿ, ಇನ್ಯಾರ ವಿರುದ್ಧವೂ ಕೂಡ ಸಿದ್ದರಾಮಯ್ಯನವರಿಗೆ ಮಾತಾಡೋದಕ್ಕೆ ಮುಖ ಇರಲ್ಲ. ಹಾಗಾಗಿನೇ ದೊಡ್ಡ ಕಂಟಕ ಎದುರಾಗ್ಬಿಟ್ಟಿದೆ ಸಿದ್ದರಾಮಯ್ಯನವರಿಗೆ. ಹೀಗಾಗಿ ಇಡಿ CBI ಬಳಸಿ ಸಿದ್ದರಾಮಯ್ಯ ಅರೆಸ್ಟ್ ಕೂಡ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಒಂದು ದಿನ ಜೈಲಿಗೆ ಹೋಗಿ ಬಂದರೂ ಕೂಡ ಸಿದ್ದರಾಮಯ್ಯನವರು ಇಡಿ ಮತ್ತು CBIನಿಂದ ಒಂದೇ ಒಂದು ದಿನ ನ್ಯಾಯಾಂಗ ಬಂಧನದಲ್ಲಿ ಇದ್ದು ಬಂದರೂ ಕೂಡ ಸಿದ್ದರಾಮಯ್ಯನವರ ವರ್ಚಸ್ಸು ಕುಗ್ಗು ಹೋಗ್ಬಿಡುತ್ತೆ. ಇಷ್ಟು ವರ್ಷಗಳ ರಾಜಕೀಯ ಪಯಣದಲ್ಲಿ ಏನು ಗಳಿಸ್ಕೊಂಡು ಬಂದಿದ್ರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅದೆಲ್ಲವೂ ಕೂಡ ನೆಲ ಕಚ್ಚಿ ಹೋಗಿಬಿಡುತ್ತೆ. ಅಲ್ಲಿಗೆ ಕಾಂಗ್ರೆಸ್ ಕಥೆ ಮುಗೀತು ಅಂತ ಅರ್ಥ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಒಂದು ಮಾತು ಹೇಳ್ತಾರೆ, ಸಿದ್ದರಾಮಯ್ಯನವರು ಅರೆಸ್ಟ್ ಆದರೂ ಆಗಬಹುದು ಅಂತ ಹೇಳಿ. ಅಲ್ಲಿಗೆ ಒಂದು ಕ್ಲೂ ಸಿಕ್ಕಿದೆ. ಮೋದಿ ಸಂಪುಟದಲ್ಲಿ ಮುಂಚೂಣಿಯಲ್ಲಿರುವಂಥ ನಾಯಕ ನಮ್ಮ ಪ್ರಹ್ಲಾದ್ ಜೋಶಿ, ಅಂಥವರ ಬಾಯಿಂದ ಸಿದ್ದರಾಮಯ್ಯನವರು ಅರೆಸ್ಟ್ ಆದರೂ ಆಗಬಹುದು ಅನ್ನೋ ಒಂದು ಮಾತು ಬಂದಿದೆಯಲ್ಲ, ಸತ್ಯ ಆದರೂ ಆಗಬಹುದು, ಒಂದು ಕ್ಲೂ ಸಿಕ್ಕಂತಾಗಿದೆ. ಇದರಿಂದ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಏನಪ್ಪ ಏನಾಗ್ತಾ ಇದೆ ಅಂತ ಹೇಳಿ. ಯಾರೋ ಮಾಡಿರೋದು ತಪ್ಪು ನನ್ನ ಮೇಲೆ ಬರ್ತಾ ಇದೆಯಲ್ಲ. ಮತ್ತೆ ಹೇಳ್ತೀನಿ, ಗುಡ್ಡ ಸುತ್ತಿ ಮೈಲಾರಕ್ಕೆ ಬರ್ತಾ ಇದ್ದಾರೆ. ಯಾರೋ ಹಗರಣ ಮಾಡಿರಬಹುದು, ಯಾರೋ ಅಕ್ರಮ ಮಾಡಿರಬಹುದು, ನನಗೆ ಯಾಕೆ ಬರ್ತಾ ಇದ್ದಾರೆ ಅನ್ನೋದು ಅವ್ರ ಪ್ರಶ್ನೆ. ಮೂಲ ಹಗರಣದಲ್ಲಿ ಅವರ ಪತ್ನಿ ಪಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲದೆ ಆಗ್ಬಿಡುತ್ತಾ ಅಂತ ಹೇಳಿ ಬಿಜೆಪಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ.
ಎಲ್ಲ ಹಿಡ್ಕೊಂಡು ಸಾಬೀತಾಗ್ಬಿಟ್ರೆ ಸಿದ್ದರಾಮಯ್ಯನವರ ವರ್ಚಸ್ಸು ಕುಗ್ಗು ಹೋಗ್ಬಿಡುತ್ತೆ. ಅಲ್ಲಿಗೆ ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಸಿದ್ದರಾಮಯ್ಯನವರು ಒಂದೇ ಒಂದು ದಿನ ಜೈಲಿಗೆ ಹೋಗಿ ಬಂದರೂ ಕೂಡ, ಅರೆಸ್ಟ್ ಮಾಡಿ ಜೈಲಿಗೆ ಹೋಗಿ ಒಂದೇ ದಿನಕ್ಕೆ ವಾಪಸ್ ಬಂದರೂ ಕೂಡ ಸಿದ್ದರಾಮಯ್ಯನವರಿಗೆ ಇಷ್ಟು ದಿನ ಇದ್ದಂಥ ವರ್ಚಸ್ಸು ಇನ್ನು ಮುಂದೆ ಇರುವುದಿಲ್ಲ. ಅವರನ್ನು ಕಾಂಗ್ರೆಸ್ ನಾಯಕರೇ ಬಹಳ ಕೆಟ್ಟದಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ. BJP ಅವರು ಪದೇ ಪದೇ ಹೇಳ್ತಾರೆ, ನೀವೇನು ಸಾಚಾ ಏನ್ರಿ, ನೀವು ಒಂದು ಕೇಸ್ನಲ್ಲಿ ಒಳಗಡೆ ಹೋಗಿ ಬಂದಿದ್ದೀರಿ ಅಂತ ಹೇಳಿ ಹೀಯಾಳಿಸೋದಕ್ಕೆ ಶುರು ಮಾಡ್ತಾರೆ. ಸಿದ್ದರಾಮಯ್ಯನವರು ಅಲ್ಲಿಗೆ ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗ್ಬಿಡ್ತಾರೆ. ಇಷ್ಟು ವರ್ಷಗಳ ಕಾಲ ಸಿದ್ದರಾಮಯ್ಯನವರ ಪಯಣ ಇದೆಯಲ್ಲ, ಕ್ಲೀನ್ ಇಮೇಜ್ ಲೀಡರ್ ಅಂತ ಹೇಳಿ, ಅದನ್ನು ಅವರು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಆದರೆ ಕ್ಲೀನ್ ಇಮೇಜ್ ಅನ್ನೋದನ್ನು ಡ್ಯಾಮೇಜ್ ಮಾಡೋದಕ್ಕೆ BJP ಅವರು ಮುಂದಾಗಿದ್ದಾರೆ. ಇದು ಮತ್ತೊಂದು ಕಾರಣ ಅವರನ್ನು ರಾಜೀನಾಮೆ ಕೊಡಿಸೋದಕ್ಕೆ ಅಥವಾ ಅರೆಸ್ಟ್ ಮಾಡಿಸೋದಕ್ಕೆ. ಇನ್ನು ಮುಂದಿನ ಕಾರಣ ಏನು ಅಂತಾನೂ ಕೂಡ ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಕಾರಣ ನಂಬರ್ 5, DK ಶಿವಕುಮಾರ್. DK ಶಿವಕುಮಾರ್ ಸಿದ್ದರಾಮಯ್ಯನವರ ರಾಜೀನಾಮೆಗೆ 5ನೇ ಕಾರಣ BJP ಅವರು ಹೇಳ್ತಾ ಇದ್ದಾರೆ. ಬಿಕಾಸ್ CM ಕುರ್ಚಿಗಾಗಿ ಬಣ ಬಡಿದಾಟ ರಾಜ್ಯ ಸರ್ಕಾರದಲ್ಲಿ ನಡೀತಾನೆ ಇದೆ. ಯಾವತ್ತು ಇನ್ನೂ ಚುನಾವಣೆನೇ ಘೋಷಣೆ ಆಗಿರಲಿಲ್ಲ, ಇನ್ನೂ ಚುನಾವಣೆ ನಡೆದು ಫಲಿತಾಂಶವೂ ಕೂಡ ಬಂದಿರಲಿಲ್ಲ, ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಆ ದಿನದಿಂದಲೂ ಕೂಡ ಮುಖ್ಯಮಂತ್ರಿ ನಾನೇ ಅಂತ ಹೇಳಿ ಇಬ್ಬರೂ ನಾಯಕರು ಬಡದಾಡ್ಕೊಳ್ತಾ ಇದ್ರು, CM ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಅದೇ DK ಶಿವಕುಮಾರ್ CM ಆಗೇ ಬಿಡ್ತೀನಿ ಅಂತ ಹೇಳಿ ಬಹಳಷ್ಟು ಕನಸಿಟ್ಕೊಂಡಿದ್ರು, ಆದರೆ ಸಾಧ್ಯ ಆಗಲಿಲ್ಲ. ಫಲಿತಾಂಶ ಬಂದ ನಂತರ CM ಆಗಿ ಸಿದ್ದರಾಮಯ್ಯನವರೇ ನೇಮಕ ಆಗ್ತಾರೆ. DK ಶಿವಕುಮಾರ್ ಅವರಿಗೆ ಸಿಕ್ಕಾಪಟ್ಟೆ ನಿರಾಸೆ ಆಗ್ಬಿಡುತ್ತೆ. ಅವತ್ತಿಂದಲೂ ಕೂಡ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವರನ್ನ CM ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನೋ ಪ್ರಯತ್ನದಲ್ಲಿ DK ಶಿವಕುಮಾರ್ ಆ್ಯಂಡ್ ಟೀಮ್ ಪರೋಕ್ಷವಾಗಿ ಹಿಂದೆಯಿಂದ ಬಹಳಷ್ಟು ಟ್ರೈ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. BJP ಅವರು ಆರೋಪ ಮಾಡ್ತಾ ಇದ್ದಾರೆ, ನಾವಲ್ಲ. ಕಾಂಗ್ರೆಸ್ ಹಗರಣಗಳನ್ನು ಬಹಿರಂಗ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ವಂತೆ, DK ಶಿವಕುಮಾರ್ ಅವರಂತೆ. ನಾವು ಹೇಳ್ತಾ ಇರೋದಲ್ಲ, BJP ಅವರು. ಕಾಂಗ್ರೆಸ್ ಹಗರಣಗಳೇನು ಬಟಾ ಬಯಲಾಗ್ತಾ ಇದೆಯಲ್ಲ, ಇದು ಯಾರೋ ಬಯಲು ಮಾಡ್ತಾ ಇರೋದಲ್ಲ, ಸ್ವತಃ DCM DK ಶಿವಕುಮಾರ್ ಅವರೇ ಬಯಲು ಮಾಡ್ತಾ ಇದ್ದಾರೆ. ಮುಂದಿನ CM ಆಗಲು DKಶಿ ಪ್ಲಾನ್ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಈ ರೀತಿಯಾಗಿ ಮಾಡಿ ಸಿದ್ದರಾಮಯ್ಯನವರು ಕ್ಲೀನ್ ಇಮೇಜ್ ಲೀಡರ್ ಅಂತ ಏನು ಉಳಿಸ್ಕೊಂಡಿದ್ದಾರಲ್ಲ, ಅದನ್ನ ಹಾಳು ಮಾಡಿಬಿಡ್ಬೇಕು. ಅದು DK ಶಿವಕುಮಾರ್ ಅವರ ಉದ್ದೇಶ, ಅವರ ಟಾರ್ಗೆಟ್. ಅದು ಅವರ ಇಮೇಜನ್ನು ಹಾಳು ಮಾಡಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡಬಹುದು. ಸಿದ್ದರಾಮಯ್ಯನವ್ರ ಇಮೇಜ್ ಹಾಳಾಗಿದೆ, ನನಗೆ ಕೊಡಿ ಹಾಗಾದರೆ ಈಗ ಮುಖ್ಯಮಂತ್ರಿ ಚೇರನ್ನ ಅಂತ ಹೇಳಿ ಕೇಳುವಂಥ ಸಾಧ್ಯತೆ ಇದೆ. ಸಿದ್ದರಾಮಯ್ಯಗೆ ಕೆಟ್ಟ ಹೆಸರು ತಂದು CM ಕುರ್ಚಿಯಿಂದ ಕೆಳಗೆ ಇಳಿಸುವಂಥ ಪ್ಲಾನ್ ಅಂತೆ. ಕುಮಾರಸ್ವಾಮಿ ಕೂಡ DK ಶಿವಕುಮಾರ್ ಅವರತ್ತ ಬೊಟ್ಟು ಮಾಡಿದ್ರು. ಮೊನ್ನೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ, ಮಹಾನ್ ನಾಯಕ ಹೇಗಾದರೂ ಮಾಡಿ ಆ ಕುರ್ಚಿ ಪಡೆದುಕೊಳ್ಳೋ ಸಲುವಾಗಿ ಇಂಥವೆಲ್ಲ ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲಿಗೆ ಬಹಳ ಸ್ಪಷ್ಟ, DK ಶಿವಕುಮಾರ್ ಅವರು ಸ್ವಪಕ್ಷದ ನಾಯಕರನ್ನೇ ತುಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳ ಇಮೇಜ್ಗೆ ಡ್ಯಾಮೇಜ್ ಬರುವಂಥ ಹಗರಣಗಳನ್ನು ಬಯಲು ಮಾಡ್ತಾ ಇದ್ದಾರೆ ಬಹಿರಂಗವಾಗಿ ಅಂತ ಹೇಳಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ನೆಕ್ಸ್ಟ್ CM ಯಾರು? DK ಶಿವಕುಮಾರೇ. DK ಶಿವಕುಮಾರ್ ಅವರೇ ನೆಕ್ಸ್ಟ್ CM. ತನಗಿರೋ ಅಡ್ಡಿ ಆತಂಕ ತಪ್ಪಿಸಿಕೊಳ್ಳೋದು DKಶಿ ಅವರ ಪ್ಲಾನ್. DKಶಿ ಅವರಿಗೆ ಅದು ಏನು ಅಡ್ಡಿ ಆತಂಕ ಇದೆಯೋ ಗೊತ್ತಿಲ್ಲ. ಅದು ಯಾರು ಅಡ್ಡಿ ಪಡಿಸಿದ್ರು ಕೂಡ ಅವರನ್ನು DK ಶಿವಕುಮಾರ್ ಆರಾಮಾಗಿ ಸೈಡ್ ಲೈನ್ ಮಾಡುವಂಥ ತಾಕತ್ತು ಇರುವಂಥ ನಾಯಕ. ಆದರೆ ಸಿದ್ದರಾಮಯ್ಯನವರನ್ನು ಟಚ್ ಮಾಡೋದಕ್ಕೂ ಕೂಡ ಆಗಲ್ಲ DK ಶಿವಕುಮಾರ್ ಅವರಿಗೆ. ಇದನ್ನು ಯಾರಿಗೆ ಬೇಕಾದರೂ ಕೇಳಿದ್ರು ಹೇಳ್ತಾರೆ, ರಾಜಕೀಯ ಪಂಡಿತರನ್ನ ಕೇಳಿ ಹೇಳ್ತಾರೆ. DK ಶಿವಕುಮಾರ್ ಅವರು ಏನು ಬೇಕಾದರೂ ಮಾಡ್ತಾರೆ, ದುಡ್ಡಿಂದ ಏನು ಬೇಕಾದರೂ ಕೊಂಡ್ಕೊಳ್ತಾರೆ, ಎಂಥ ರಾಜಕಾರಣಿನೂ ಬಿಡಲ್ಲ. ಆದರೆ ಸಿದ್ದರಾಮಯ್ಯನವರನ್ನು ಟಚ್ ಮಾಡೋಕ್ಕೂ ಕೂಡ DK ಶಿವಕುಮಾರ್ ಅವ್ರಿಗೆ ಆಗೋಲ್ಲ. ಎಲ್ಲ ಹಗರಣ ಆರೋಪಗಳು ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಬರ್ತಿವೆ. ಹೈಕಮಾಂಡ್ ಮುಂದೆ ಸಿದ್ದು ಇಮೇಜ್ ಡ್ಯಾಮೇಜ್ ಮಾಡಲು ತಂತ್ರನ ಹಾಗಾದ್ರೆ
ಇತ್ತೀಚೆಗೆ ನೀವು ಎಲ್ಲ ಗಮನಿಸಿದ ಹಾಗೆ ನೀವು ಎಲ್ಲ ಹಗರಣಗಳಲ್ಲೂ ಸಿದ್ದರಾಮಯ್ಯನವರ ಹೆಸರು ಕೇಳಿ ಬರ್ತಾ ಇರೋದು. ಮೂಡ ಹಗರಣ ಆಗಿರ್ಬೋದು, ಜೊತೆಗೆ ವಾಲ್ಮೀಕಿ ನಿಗಮ ಹಗರಣ ಆಗಿರ್ಬೋದು. ಅವರೇ ಮುಖ್ಯಮಂತ್ರಿ ಅಲ್ವಾ, ಅವ್ರ ಹೆಸರು ಬಂದೇ ಬರುತ್ತೆ ಅಫ್ಕೋರ್ಸ್. ಅಂಥದ್ರಲ್ಲಿ ಸಿದ್ದರಾಮಯ್ಯನವರ ಇಮೇಜ್ ಡ್ಯಾಮೇಜ್ ಮಾಡೋದಕ್ಕೆ ಒಂದು ಕಡೆ ಬಿಜೆಪಿಯವರು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸ್ವಪಕ್ಷದ ನಾಯಕ DCM DK ಶಿವಕುಮಾರ್ ಅವರು ಕೂಡ ಪ್ರಯತ್ನವನ್ನ ಪಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. DK ಶಿವಕುಮಾರ್ಗೇನು, ಸಿದ್ದರಾಮಯ್ಯನವರ ಇಮೇಜ್ ಹಾಳಾಯಿತು, ನನಗೆ ಕೊಡಿ ಆ ಕುರ್ಚಿನ, ನಾನು ಸರ್ಕಾರ ನಡೆಸ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ತಾಕತ್ತಿನಿಂದ ಧೈರ್ಯದಿಂದ ಕೇಳುವಂಥದ್ದು. ಅದಕ್ಕೇನಾಗಬೇಕು, ಸಿದ್ದರಾಮಯ್ಯನವರ ಇಮೇಜ್ ಡ್ಯಾಮೇಜ್ ಆಗಬೇಕು. ಸಿದ್ದರಾಮಯ್ಯ ಎದುರೇ ಸ್ವಾಮೀಜಿಗಳೇ DKಶಿ ಅವರ ಪರ ಬ್ಯಾಟ್ ಮಾಡಿದ್ರು. ಎಕ್ಸಾಕ್ಟ್ಲಿ ಹೌದು. ಕೆಂಪೇಗೌಡರ ಜಯಂತಿ ಇತ್ತು ಅವತ್ತು, ನಮಗೆ ನೆನಪಿರೋ ಹಾಗೆ. ಅವತ್ತು ಎಲ್ಲ ಸ್ವಾಮೀಜಿಗಳು ಇರ್ತಾರೆ ಆ ಕಾರ್ಯಕ್ರಮದಲ್ಲಿ. ಸ್ವತಃ ಮುಖ್ಯಮಂತ್ರಿಗಳು ಇರ್ತಾರೆ, ಉಪಮುಖ್ಯಮಂತ್ರಿಗಳಿರ್ತಾರೆ, ಕೆಲವೊಂದಿಷ್ಟು ಜನ ಸಚಿವರು ಕೂಡ ಇದ್ದರು. ಆಗ ಒಬ್ಬರು ಸ್ವಾಮೀಜಿ ಎದ್ದೇಳ್ತಾರೆ. ಎದ್ದು, CM ಸಿದ್ದರಾಮಯ್ಯನವರೇ, ನಿಮ್ಮಲ್ಲಿ ಒಂದು ಮನವಿ ಇದೆ, ಸಾಕು ನೀವು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿದ್ದು, ನಮ್ಮ ಸಮಾಜದ ಒಬ್ಬ ನಾಯಕ ಇದ್ದಾರೆ DK ಶಿವಕುಮಾರ್, ಅವರಿಗೆ ಬಿಟ್ಕೊಟ್ಬಿಡಿ ಮುಖ್ಯಮಂತ್ರಿ ಕುರ್ಚಿಯನ್ನ ಅಂತ ಹೇಳಿ ಒಬ್ಬ ಸ್ವಾಮೀಜಿ ಕೇಳ್ತಾರೆ. ಅವಾಗಲೇ ಗೊತ್ತಾಗುತ್ತೆ CM ಸಿದ್ದರಾಮಯ್ಯನವರಿಗೆ DK ಶಿವಕುಮಾರ್ ಸೈಲೆಂಟ್ ಆಗಿಲ್ಲ, ಇನ್ನೂ ಕುರ್ಚಿಯಲ್ಲಿ ಮನಸ್ಸಿಟ್ಕೊಂಡಿದ್ದಾರೆ, ಇನ್ನೂ ಕುರ್ಚಿ ಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದಾರೆ. ಸ್ವಾಮೀಜಿಯಿಂದ ಹೇಳಿಸಿದ್ದು DK ಶಿವಕುಮಾರ್ ಅಂತ ಹೇಳಿ ತದನಂತರ ಗೊತ್ತಾಗುತ್ತೆ CMಗೆ. DKಶಿ ಟೀಮ್ನಲ್ಲಿರೋ ಶಾಸಕರು ಕೂಡ ನೆಕ್ಸ್ಟ್ CM DK ಶಿವಕುಮಾರ್ ಅಂತ ಹೇಳಿ ಆಗಾಗ ಬಹಿರಂಗವಾಗಿಯೇ ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ. ನಿಮಗೆಲ್ಲ ಗೊತ್ತೇ ಇರುತ್ತೆ ಈ ಬಣ ಬಡಿದಾಟ ಯಾವ ರೀತಿಯಾಗಿ ನಡೀತಾ ಇರುತ್ತೆ. ನಾನು CM ಅಂತ ಹೇಳಿ ಹೆಂಗೆ ಹೊಡೆದಾಡ್ತಾ ಇರ್ತಾರೆ ಕಾಂಗ್ರೆಸ್ನಲ್ಲಿ ಅಂತ ಹೇಳಿ. ಸಿದ್ದರಾಮಯ್ಯನವರ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನ CM ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ನಾವು ಬಿಡಲ್ಲ ಅಂತಾರೆ. DK ಶಿವಕುಮಾರ್ ಅವರ ಬೆಂಬಲಿಗರು CM ಆಗಿ ಎಷ್ಟು ವರ್ಷ ಮುಂದುವರಿತಾರೆ CM ಸಿದ್ದರಾಮಯ್ಯನವರು, ಕೆಳಗಿಳಿಯ ಕೇಳಿ, ನಾವು DK ಶಿವಕುಮಾರನ್ನ CM ಮಾಡಬೇಕು ಅಂತ ಹೇಳಿ DK ಶಿವಕುಮಾರ್ ಬೆಂಬಲಿಗ ಶಾಸಕರು ಹೇಳ್ತಾರೆ. ಅಲ್ಲಿ ಬಣ ಬಡಿದಾಟ ನಡೀತಾನೆ ಇರುತ್ತೆ. ಪಕ್ಷದ ಅಧ್ಯಕ್ಷ CM ಆಗಬೇಕು ಅಂತ DKಶಿ ಪರ ಮಾತನಾಡಿದ್ರು. ಬಹಳಷ್ಟು ಜನ ಇದ್ದಾರೆ. ಕಾಂಗ್ರೆಸ್ನ ಒಂದು ನಿಯಮ ಇದೆ, ಪಕ್ಷದ ಅಧ್ಯಕ್ಷ ಯಾರಾಗಿರ್ತಾರೋ ಅವರೇ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಬೇಕು. ಇಲ್ಲಿ ಯಾಕೆ ಪಕ್ಷದ ಅಧ್ಯಕ್ಷ ಆದರೂ ಕೂಡ DK ಶಿವಕುಮಾರ್ ಅವರಿಗೆ CM ಸ್ಥಾನ ಬಿಟ್ಟು ಕೊಟ್ಟಿಲ್ಲ ನೀವು ಅನ್ನೋದು ಒಂದು ಪ್ರಶ್ನೆ ಇದೆ. ಒಟ್ನಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಪಡೆಯೋದಕ್ಕೆ, ಅವರನ್ನ ಅರೆಸ್ಟ್ ಮಾಡಿಸೋದಕ್ಕೆ ಒಂದು ಕಡೆ ವಿಪಕ್ಷಗಳು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದ್ದಾವೆ. ಮತ್ತೊಂದು ಕಡೆ ಸ್ವಪಕ್ಷದ ನಾಯಕರು, ಫಾರ್ ಎಕ್ಸಾಂಪಲ್ DK ಶಿವಕುಮಾರ್ ಮತ್ತು ಟೀಮ್, ಅವರನ್ನು ಹೇಗಾದರೂ ಮಾಡಿ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನೋದು ಒಂದು ಆಸೆ ಅವರಿಗೆ. ಆ ರೀತಿಯಲ್ಲಿ ಬಹಳಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರೋದು. ಬಹಳ ದೊಡ್ಡ ಮಟ್ಟದ ಹಗರಣ ಅಂದರೆ ಅದು ಮೂಡ ಹಗರಣ. ಹಾಗಾಗಿ ಅದರಿಂದ CM ಸಿದ್ದರಾಮಯ್ಯನವರು ಹೊರಗಡೆ ಬರ್ತಾರಾ, ಇನ್ನುಳಿದಂಥ ಹಗರಣಗಳನ್ನು ಯಾವ ರೀತಿಯಾಗಿ ಫೇಸ್ ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ ಇದೆ. ಆದರೆ ಸಿದ್ದರಾಮಯ್ಯನವರನ್ನು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದು ವಿಪಕ್ಷ ನಾಯಕರುಗಳಿಗೂ ಕೂಡ ಗೊತ್ತು, DK ಶಿವಕುಮಾರ್ ಆ್ಯಂಡ್ ಟೀಮ್ಗೂ ಕೂಡ ಗೊತ್ತು. DK ಶಿವಕುಮಾರ್ ಕಾನೂನಿನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೋ ಏನೋ ನಮಗೆ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರು ಖುದ್ದು ಲಾಯರ್, ಕಾನೂನಿನ ಅರಿವು ಇರುವಂಥ ಲಾಯರ್, ಒಬ್ಬ ನಾಯಕ. ಇಂಥದ್ರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ. ಜೊತೆಗೆ ಯಾವ ರೀತಿಯಾಗಿ ಈ ಒಂದು ಕುತಂತ್ರದಿಂದ ಹೊರಗಡೆ ಬರ್ತಾರೆ ಅನ್ನೋದೊಂದು ಕುತೂಹಲ ಇದೆ. ಅಥವಾ ಇದರಲ್ಲಿ ಏನಾದರೂ ಅವರದು ಕೈವಾಡ ಇದೆ ಅಂತ ಹೇಳಿ ಸಾಬೀತಾಗ್ಬಿಟ್ರೆ ಬಿಜೆಪಿಯವರು ಗೆದ್ದಂಗಾಗುತ್ತೆ. DK ಶಿವಕುಮಾರ್ ಆ್ಯಂಡ್ ಟೀಮ್ ಆಸೆಯೂ ಕೂಡ ಜೀವಂತವಾಗಿರುತ್ತೆ. ನೋಡೋಣ ಯಾವ ರೀತಿಯಾಗಿ ಹೊರಗಡೆ ಬರ್ತಾರೆ, ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾರೆ CM ಸಿದ್ದರಾಮಯ್ಯನವರು ಹೊರಗಡೆ ಬರೋದಕ್ಕೆ ಈ ಒಂದು ಹಗರಣಗಳಿಂದ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.